So dear students, so in this session, I am going to discuss about statement in lieu of prospectus and book building. So statement in lieu of prospectus means a company having a share capital which does not issue a prospectus but has not proceeded to allot any of the share offered to the public for subscription shall not allot any of its shares or debentures unless at least 3 days before the allot of share or debenture there has been delivered to the registrar for registration a statement in lieu of prospectus. ಅಂದ್ರೆ ಯಾವುದೇ ಒಂದು ಕಂಪನಿ ಶೇರ್ಸ್ ಅನ್ನ ಪಬ್ಲಿಕ್ಸ್ಗೆ ಸಬ್ಸ್ಕ್ರಿಪ್ಷನ್ಗೆ ಕೊಡೋಕೆ ಮುಂಚೆ ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡಬೇಕು. ಒಂದು ವೇಳೆ ಮಾಡಿಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಅನ್ನಾದರೂ ಅಟ್ಲೀಸ್ಟ್ 3 days ಬಿಫೋರ್ ಅವರು ರಿಜಿಸ್ಟರ್ ಆಫ್ ಕಂಪನೀಸ್ ಆಕ್ಟ್ ಯಾರಿರ್ತಾರೆ ಅವರಿಗೆ ಕೊಡಬೇಕು ಅನ್ನೋದೇ ಈ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್. ಸೊ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಅಂತಂದ್ರೆ ಯಾವುದೇ ಒಂದು ವೆನ್ ಎ ಪಬ್ಲಿಕ್ ಕಂಪನಿ ಡಸ್ ನಾಟ್ ಇನ್ವೈಟ್ ಪಬ್ಲಿಕ್ಸ್ ಟು ಸಬ್ಸ್ಕ್ರೈಬ್ ಫಾರ್ ಇಟ್ಸ್ ಶೇರ್ಸ್ ಬಟ್ ಅರೇಂಜ್ ಟು ಗೆಟ್ ಮನಿ ಫ್ರಮ್ ಪ್ರೈವೇಟ್ ಸೆಕ್ಟರ್ಸ್ ಇಟ್ ನೀಡ್ ನಾಟ್ ಟು ಇಶ್ಯೂ ಎ ಪ್ರಾಸ್ಪೆಕ್ಟಸ್ ಟು ದ ಪಬ್ಲಿಕ್ಸ್. ಅಂದ್ರೆ ಯಾವುದೇ ಒಂದು ಪಬ್ಲಿಕ್ ಕಂಪನಿ ಪಬ್ಲಿಕ್ಸ್ ಅನ್ನ ಶೇರ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಇನ್ವೈಟ್ ಮಾಡಿಲ್ಲ, ತಾನಾಗೆ ಪ್ರೈವೇಟ್ ಸೆಕ್ಟರ್ ಇಂದ ಮನಿಯನ್ನ ಅರೇಂಜ್ಮೆಂಟ್ ಮಾಡ್ಕೊಂಡಿದೆ ಅಂತ ಅಂದ್ರೆ ಅದು ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟ್, ಅದು ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ಇನ್ ಸಚ್ ಕೇಸಸ್ ಪ್ರಮೋಟರ್ಸ್ ಏನ್ ಮಾಡಬೇಕು ಅಂದ್ರೆ ದೇ ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಡ್ರಾಫ್ಟ್ ಪ್ರಾಸ್ಪೆಕ್ಟಸ್ ನೋನ್ ಆಸ್ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್. ಅಂತ ಸಂದರ್ಭದಲ್ಲಿ ಒಂದು ಡ್ರಾಫ್ಟ್ ಪ್ರಾಸ್ಪೆಕ್ಟಸ್ ಅನ್ನ ಅವರು ಇಶ್ಯೂ ಮಾಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್. ಅಕಾರ್ಡಿಂಗ್ ಟು ಕಂಪನೀಸ್ accordance audience of if a public company is not issuing a prospectus on its formation, then it must file a statement in lieu of prospectus with the register of companies. A statement in lieu of prospectus is defined as ಅಂದ್ರೆ ಯಾವುದೇ ಒಂದು ಕಂಪನಿ ಪಬ್ಲಿಕ್ ಕಂಪನಿ ಪ್ರಾಸ್ಪೆಕ್ಟ್ಸ್ ಅನ್ನ ಇಶ್ಯೂ ಮಾಡಬೇಕು. ಒಂದು ವೇಳೆ ಇಶ್ಯೂ ಮಾಡಿಲ್ಲ ಅಂದ್ರೆ ಅವರು ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ. ಹಾಗಾದ್ರೆ ಏನು ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಅಂದ್ರೆ ಎ ಪಬ್ಲಿಕ್ ಕಂಪನಿ ಪ್ರಿಪೇರ್ಡ್ ಇನ್ ಎ ಸೆಕೆಂಡ್ ಶೆಡ್ಯೂಲ್ ಆಫ್ ದ ಕಂಪನೀಸ್ ಆರ್ಡಿನೆನ್ಸ್ ಬೈ ಎವರಿ ಸಚ್ ಪಬ್ಲಿಕ್ ಕಂಪನಿ ವಿಚ್ ಡಸ್ ನಾಟ್ ಇಶ್ಯೂ ಪ್ರಾಸ್ಪೆಕ್ಟಸ್ ಆನ್ ಇಟ್ಸ್ ಫಾರ್ಮೇಶನ್ ವಿತ್ ದ ರಿಜಿಸ್ಟರ್ ಬಿಫೋರ್ ಅಲಾಟ್ಮೆಂಟ್ ಆಫ್ ಶೇರ್ಸ್ ಆರ್ ಡಿಬೆಂಚರ್ಸ್ ಅಂಡ್ ಸೈನ್ಡ್ ಬೈ ಎವರಿ ಪರ್ಸನ್ ಹೂ ಇಸ್ ನೇಮ್ಡ್ ಇನ್ ದೇರ್. ಅಂದ್ರೆ ಯಾವುದೇ ಒಂದು ಪಬ್ಲಿಕ್ ಕಂಪನಿ ಪ್ರಾಸ್ಪೆಕ್ಟ್ಸ್ ಅನ್ನ ಶೇರ್ಸ್ ಇಶ್ಯೂ ಮಾಡೋಕ್ಕೂ ಮುಂಚೆ ಇಶ್ಯೂ ಮಾಡಿಲ್ಲ ಅಂತ ಅಂದ್ರೆ ಅವರು ಒಂದು ಡಾಕ್ಯುಮೆಂಟ್ ಅನ್ನ ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಕೊಡಬೇಕಾಗುತ್ತೆ. ಅದರಲ್ಲಿ ಎಲ್ಲರೂ ಕೂಡ ಅವ್ರ ನೇಮ್ ಯಾರು ಇರುತ್ತೆ ಅವರೆಲ್ಲರೂ ಕೂಡ ಸಿಗ್ನೇಚರ್ ಮಾಡಬೇಕಾಗುತ್ತೆ. ಸೊ ಅದನ್ನ ನಾವು ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಅಂತ ಹೇಳಿ ಕರಿತೇವೆ. ಸೊ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್, ಸೊ ಇಟ್ ಇಸ್ ಎ statement which is delivered by a company having share capital to register for registration at least 3 days before first allotment of his shares or debentures under the following conditions. ಸೊ ಯಾವುದೇ ಒಂದು ಕಂಪನಿ ಶೇರ್ ಕ್ಯಾಪಿಟಲ್ ಅನ್ನ ಕಲೆಕ್ಟ್ ಮಾಡೋಕ್ಕೂ ಮುಂಚೆ ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡಬೇಕು ಪಬ್ಲಿಕ್ಸ್ಗೆ. ಒಂದು ವೇಳೆ ಮಾಡಿಲ್ಲ ಅಂದ್ರೆ 3 days ಬಿಫೋರ್ ಶೇರ್ಸ್ ಮತ್ತೆ ಡಿಬೆಂಚರ್ಸ್ ಅನ್ನ ಅಲಾಟ್ ಮಾಡೋಕ್ಕೂ ಮುಂಚೆ ಈ ಕೆಲವೊಂದು ಕಂಡೀಷನ್ಸ್ ನಲ್ಲಿ ಅವರು ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡಬೇಕು. ಮೊದಲನೇದು ವೇರ್ ಎ ಕಂಪನಿ ಡಸ್ ನಾಟ್ ಇಶ್ಯೂ ಪ್ರಾಸ್ಪೆಕ್ಟಸ್, ಕಂಪನಿ ಶೇರ್ ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡದಲ್ಲೇ ಇದ್ದಾಗ. ಸೆಕೆಂಡ್ ಒನ್, ವೇರ್ ಎ ಕಂಪನಿ ಹ್ಯಾಸ್ ಇಶ್ಯೂಡ್ ಎ ಪ್ರಾಸ್ಪೆಕ್ಟಸ್ ಬಟ್ ಹ್ಯಾಸ್ ನಾಟ್ ಪ್ರೊಸೀಡೆಡ್ ಟು ಅಲಾಟ್ ಎನಿ ಆಫ್ ಇಟ್ಸ್ ಶೇರ್ಸ್ ಆಫರ್ ಟು ದ ಪಬ್ಲಿಕ್ಸ್ ಫಾರ್ ಸಬ್ಸ್ಕ್ರಿಪ್ಷನ್. ಅಂದ್ರೆ ಯಾವುದೇ ಒಂದು ಕಂಪನಿ ಪ್ರಾಸ್ಪೆಕ್ಟ್ಸ್ ಅನ್ನ ಇಶ್ಯೂ ಮಾಡಿಲ್ಲ ಬಟ್ ಶೇರ್ಸ್ ಅನ್ನ ಅಲಾಟ್ ಮಾಡ್ತಾ ಇದೆ ಪಬ್ಲಿಕ್ಸ್ಗೆ ಅನ್ನೋ ಸಂದರ್ಭದಲ್ಲಿ ಈ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಅನ್ನ ಇಶ್ಯೂ ಮಾಡಬೇಕಾಗುತ್ತೆ. ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಈಸ್ ಸೈನ್ಡ್ ಬೈ ಎವರಿ ಪರ್ಸನ್ ಹೂ ಇಸ್ ನೇಮ್ಡ್ ಆಸ್ ಎ ಡೈರೆಕ್ಟರ್ ಆಫ್ ಎ ಕಂಪನಿ, ಅದು ಪ್ರಪೋಸ್ಡ್ ಡೈರೆಕ್ಟರ್ ಆಫ್ ಎ ಕಂಪನಿ. ಆ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ಗೆ ಯಾರು ಡೈರೆಕ್ಟರ್ಸ್ ಇರ್ತಾರೆ ಅಥವಾ ಪ್ರಪೋಸ್ಡ್ ಡೈರೆಕ್ಟರ್ಸ್ ಇರ್ತಾರೆ ಅವರು ಸಿಗ್ನೇಚರ್ ಮಾಡಲೇಬೇಕು. ನೆಕ್ಸ್ಟ್, where a company which is required to submit statement in lieu of prospectus does not comply with the requirement, it cannot allot shares. ಅಂದ್ರೆ ಯಾವ ಒಂದು ಕಂಪನಿ ಪ್ರಾಸ್ಪೆಕ್ಟಸ್ ಅನ್ನು ಇಶ್ಯೂ ಮಾಡಿ
ಪ್ರಾಸ್ಪೆಕ್ಟಸ್ ಅನ್ನು ಇಶ್ಯೂ ಮಾಡಿಲ್ಲ ಮತ್ತು ಸ್ಟೇಟ್ಮೆಂಟ್ ಇನ್ ಲಿವ್ ಆಫ್ ಪ್ರಾಸ್ಪೆಕ್ಟಸ್ ಅನ್ನು ಇಶ್ಯೂ ಮಾಡಿಲ್ಲ ಅಂದ್ರೆ ಅಕಾರ್ಡಿಂಗ್ ಟು ಕಂಪನೀಸ್ ಆಕ್ಟ್ ಸೆಕ್ಷನ್ 69 ಸಬ್ಸೆಕ್ಷನ್ 1 ಪ್ರಕಾರ ಅವರು ಯಾವುದೇ ಕಾರಣಕ್ಕೂ ಶೇರ್ಸ್ ಅನ್ನ ಅಲಾಟ್ ಮಾಡೋಕೆ ಆಗಲ್ಲ ಪಬ್ಲಿಕ್ಸ್ಗೆ. ಸೊ ಕಂಟೆಂಟ್ ಆಫ್ ದ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಕಂಟೆಂಟ್ಸ್ ಏನಿರುತ್ತೆ ಅಂತ ನೋಡಿದ್ರೆ ದ ನೇಮ್ ಆಫ್ ದ ಕಂಪನಿಯ ನೇಮು ಇರುತ್ತೆ. ನೆಕ್ಸ್ಟ್ ನಾಮಿನಲ್ ಶೇರ್ ಕ್ಯಾಪಿಟಲ್ ಆಫ್ ಎ ಕಂಪನಿ ಡಿವೈಡೆಡ್ ಇಂಟು ನಂಬರ್ ಆಫ್ ಆರ್ಡಿನರಿ ಶೇರ್ ಅಂಡ್ ಪರ್ ವ್ಯಾಲ್ಯೂ ಪರ್ ಶೇರ್. ಅಂದರೆ ಟೋಟಲಿ ಕಂಪನಿಯ ನಾಮಿನಲ್ ಕ್ಯಾಪಿಟಲ್ ಎಷ್ಟಿರುತ್ತೆ ಅದನ್ನು ಡಿವೈಡ್ ಮಾಡಿರ್ಬೇಕು. ಆರ್ಡಿನರಿ ಶೇರ್ ಎಷ್ಟು, ಪರ್ ವ್ಯಾಲ್ಯೂ ಪರ್ ಶೇರ್ ಎಷ್ಟು ಅಂತಕ್ಕಂಥದ್ದನ್ನ ಅದರಲ್ಲಿ ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಬಿಸ್ನೆಸ್ ಟು ಬಿ ಅಂಡರ್ಟೇಕನ್ ಅಂಡ್ ಇಟ್ಸ್ ಪ್ರಾಸ್ಪೆಕ್ಟಸ್. ಅಂದರೆ ಆ ಬಿಸ್ನೆಸ್ ಬಗ್ಗೆ ಡೀಟೇಲ್ಸ್ ಒಂದು ಸ್ವಲ್ಪ ಡಿಸ್ಕ್ರಿಪ್ಷನ್ ಇರಬೇಕು. ಏನು ಬಿಸ್ನೆಸ್ಸು, ಏನು ಮಾಡಕ್ಕೆ ಹೊರಟಿದ್ದಾರೆ ಅವರು, ಅದರಿಂದ ಹೇಗೆ ಪ್ರಾಫಿಟ್ ಬರುತ್ತೆ, ಆ ಪ್ರಾಫಿಟ್ ಬರೋದ್ರಿಂದ ಹೇಗೆ ನಿಮಗೆ ಡಿವಿಡೆಂಡನ್ನು ಕೊಡ್ತೇವೆ ನಾವು ಅನ್ನೋ ಒಂದು ಭರವಸೆ ಏನಿರುತ್ತೆ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನನ್ನು ಪ್ರಾಸ್ಪೆಕ್ಟಸ್ನಲ್ಲಿ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ನಲ್ಲಿ ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟ್ ನೇಮ್, ಅಡ್ರೆಸ್, ಡಿಸ್ಕ್ರಿಪ್ಷನ್ ಅಂಡ್ ಆಕ್ಯುಪೇಷನ್ ಆಫ್ ದ ಪ್ರಪೋಸ್ಡ್ ಅಂಡ್ ಅಪಾಯಿಂಟೆಡ್ ಡೈರೆಕ್ಟರ್ಸ್, ಚೀಫ್ ಎಕ್ಸಿಕ್ಯೂಟಿವ್, ಮ್ಯಾನೇಜಿಂಗ್ ಏಜೆಂಟ್ ಅಂಡ್ ಸೆಕ್ರೆಟರಿ ಆಫ್ ದ ಕಂಪನಿ. ಇದ್ರ ಜೊತೆಗೆ ಈ ಕೆಳಕಂಡ ಅಂದ್ರೆ ಯಾರು ಪ್ರಪೋಸ್ಡ್ ಡೈರೆಕ್ಟರ್ಸ್ ಇರ್ತಾರೆ, ಮತ್ತೆ ಚೀಫ್ ಎಕ್ಸಿಕ್ಯೂಟಿವ್ ಅವ್ರು ಇರ್ತಾರೆ, ಮತ್ತೆ ಮ್ಯಾನೇಜಿಂಗ್ ಏಜೆಂಟ್ ಇರ್ತಾರೆ, ಮತ್ತೆ ಸೆಕ್ರೆಟರಿ ಇರ್ತಾರೆ, ಅವರ ನೇಮು, ಅಡ್ರೆಸ್ಸು, ಡಿಸ್ಕ್ರಿಪ್ಷನ್ ಮತ್ತೆ ಆಕ್ಯುಪೇಷನ್ ಅನ್ನ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ನಲ್ಲಿ ಕಂಪಲ್ಸರಿ ಆಗಿ ಇನ್ಕ್ಲೂಡ್ ಆಗಿರ್ಬೇಕು. ನೆಕ್ಸ್ಟ್ ಪ್ರಾವಿಷನ್ಸ್ ರಿಗಾರ್ಡಿಂಗ್ ದ ಅಪಾಯಿಂಟ್ಮೆಂಟ್ ಅಂಡ್ ದ ರೆಮ್ಯುನರೇಷನ್ ಆಫ್ ದ ಅಬೋವ್ ಆಫೀಸರ್ಸ್ ಆಫ್ ದ ಕಂಪನಿ. ಅಂದ್ರೆ ಏನು ಈ ಅಬೋವ್ ಆಫೀಸರ್ಸ್ ಇರ್ತಾರೆ ಅವ್ರಿಗೆ ಯಾವ ತರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದೀವಿ, ಮತ್ತೆ ಅವ್ರಿಗೆ ರೆಮ್ಯುನರೇಷನ್ ಅನ್ನ ಎಷ್ಟು ಫಿಕ್ಸ್ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಸೊ ಕಂಟೆಂಟ್ಸ್ ಆಫ್ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಏನೇನಿರಬೇಕು ಅನ್ನೋದು ಕಂಟಿನ್ಯೂ ಆಗ್ತಾ ಇದೆ. ಸೊ ವೋಟಿಂಗ್ ರೈಟ್ಸ್ ಇನ್ ದ ಮೀಟಿಂಗ್ ಆಫ್ ಕಂಪನಿ, ವೋಟಿಂಗ್ ರೈಟ್ಸ್ ಯಾರ್ಯಾರಿಗಿದೆ ಅಂತಕ್ಕಂಥದ್ದನ್ನು ಕೂಡ ಅದರಲ್ಲಿ ಮೆನ್ಷನ್ ಮಾಡಬೇಕು ಮೀಟಿಂಗ್ನಲ್ಲಿ. ಮತ್ತೆ ನಂಬರ್ ಅಂಡ್ ಅಮೌಂಟ್ ಆಫ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಅಗ್ರೀಡ್ ಟು ಇಶ್ಯೂ. ಸೊ ಎಷ್ಟು ಶೇರ್ಸ್ ಅನ್ನ ಅವ್ರಿಗೆ ಇಶ್ಯೂ ಮಾಡೋಕ್ಕೆ ನಾವು ಒಪ್ಕೊಂಡಿದ್ದೀವಿ, ಡಿಬೆಂಚರ್ಸ್ ಅನ್ನ ಎಷ್ಟು ಇಶ್ಯೂ ಮಾಡೋಕ್ಕೆ ಒಪ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಕೂಡ ಮೆನ್ಷನ್ ಮಾಡಬೇಕು ಕೆಳಕಂಡ ಆಫೀಸರ್ಸ್ಗೆ. ನೆಕ್ಸ್ಟ್ ನೇಮ್ಸ್, ಆಕ್ಯುಪೇಷನ್ಸ್ ಅಂಡ್ ಅಡ್ರೆಸಸ್ ಆಫ್ ದ ವೆಂಡರ್ಸ್ ಆಫ್ ಪ್ರಾಪರ್ಟಿ ಪರ್ಚೇಸ್ಡ್ ಆರ್ ಪ್ರಪೋಸ್ಡ್ ಟು ಬಿ ಪರ್ಚೇಸ್ಡ್ ಬೈ ದ ಕಂಪನಿ. ಅಂದ್ರೆ ಯಾರ ಹತ್ರ ಏನಾದರೂ ಪ್ರಾಪರ್ಟೀಸ್ ಅನ್ನ, ಈ ಲ್ಯಾಂಡ್ ಅನ್ನ ಅಥವಾ ಬಿಲ್ಡಿಂಗ್ ಅನ್ನ, ಮೆಷಿನರೀಸ್ ಅನ್ನ ಯಾರ ಹತ್ರ ಪರ್ಚೇಸ್ ಮಾಡ್ತಾ ಇದ್ದೀವಿ, ಅವರ ನೇಮ್ ಏನು, ಆಕ್ಯುಪೇಷನ್ ಏನು, ಅಡ್ರೆಸ್ ಏನು, ಅದನ್ನು ಕೂಡ ಈ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ನಲ್ಲಿ ಇನ್ಕ್ಲೂಡ್ ಮಾಡಿರಬೇಕು. ನೆಕ್ಸ್ಟ್ ಅಮೌಂಟ್ ಪೇಯಬಲ್ ಇನ್ ಕ್ಯಾಶ್, ಶೇರ್ಸ್ ಆರ್ ಡಿಬೆಂಚರ್ಸ್ ಟು ಈಚ್ ವೆಂಡರ್ಸ್ ಆಫ್ ದ ಕಂಪನಿ. ಆ ವೆಂಡರ್ಸ್ಗೆ ಕ್ಯಾಶ್ ಅಲ್ಲಿ ಎಷ್ಟು ಅಮೌಂಟ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಅಥವಾ ಅವ್ರಿಗೆ ಶೇರ್ಸ್ ಅಥವಾ ಡಿಬೆಂಚರ್ಸ್ ಅನ್ನ ಅಲಾಟ್ ಮಾಡಿದಾರಾ ಈಚ್ ವೆಂಡರ್ಸ್ಗೆ ಅಂತಕ್ಕಂಥದ್ದನ್ನು ಕೂಡ ಮೆನ್ಷನ್ ಮಾಡಬೇಕು. ದೆನ್ ಫೈನಲಿ ಬುಕ್ ಬಿಲ್ಡಿಂಗ್ ಅಂದ್ರೆ ಏನು, ಮೀನಿಂಗ್ ಆಫ್ ಬುಕ್ ಬಿಲ್ಡಿಂಗ್. ಸೆಬಿ ಗೈಡ್ಲೈನ್ಸ್ ಡಿಫೈನ್ಸ್ ಬುಕ್ ಬಿಲ್ಡಿಂಗ್ ಆಸ್ ಎ ಪ್ರೋಸೆಸ್ ಅಂಡರ್ಟೇಕನ್ ಬೈ ವಿಚ್ ಎ ಡಿಮ್ಯಾಂಡ್ ಫಾರ್ ದ ಸೆಕ್ಯೂರಿಟೀಸ್ proposed to be issued by a body corporate is elicited and built up, and the price for such securities is assessed for the determination of the quantum of such securities to be issued by means of a notice, circular, advertisement, document, or information memorandum or offer document. Book building is a basically process used in initial public offer IPO for efficient price discovery. ಗೋಸ್ಕರ ಮಾಡ್ತಕ್ಕಂಥದ್ದು. It is a mechanism where during the period for which the IPO is open. ಸೊ ಯಾವಾಗ IPO ಓಪನ್ ಆಗಿರುತ್ತೆ ಅವಾಗ ಇದನ್ನು ಮಾಡಬೇಕಾಗುತ್ತೆ. ಬಿಡ್ಸ್ ಆರ್ ಕಾಲ್ಡ್ ಫ್ರಮ್ ಇನ್ವೆಸ್ಟರ್ಸ್ ಅಟ್ ದ ವೇರಿಯಸ್ ಪ್ರೈಸಸ್. ಅವ್ರು ಬಿಡ್ ಮಾಡ್ತಾರೆ ವಿಚ್ ಆರ್ ದ ಅಬೋವ್ ಆರ್ ಈಕ್ವಲ್ ಟು ದ ಫ್ಲೋರ್ ಪ್ರೈಸ್. ದ ಆಫರ್ ಪ್ರೈಸ್ ಇಸ್ ಡಿಟರ್ಮೈನ್ಡ್ ಆಫ್ಟರ್ ದ ಬಿಡ್ ಕ್ಲೋಸಿಂಗ್. ಅವ್ರೇನು ಬಿಡ್ ಪ್ರೈಸ್ ಅನ್ನ ಮಾಡ್ತಾರೆ ಅದನ್ನ ಆಮೇಲೆ ಕ್ಲೋಸ್ ಮಾಡಲಾಗುತ್ತೆ. ಕ್ಲೋಸ್ ಮಾಡೋಕೆ ಮುಂಚೆ ಅದನ್ನ ಡಿಟರ್ಮೈನ್ ಮಾಡಲಾಗುತ್ತೆ. ಇದನ್ನ ಬುಕ್ ಬಿಲ್ಡಿಂಗ್ ಅಂತ ಹೇಳಿ ಕರಿತೇವೆ. ಆಸ್ ಪರ್ ಸೆಬಿ ಗೈಡ್ಲೈನ್ಸ್, an issuer company can issue securities to the publics through prospectus in following manner: 100% of net offer to the publics through the book building process, 75% of the net offer to the publics through book building process, and 25% at the price determined through book building.
The fixed price portion is conducted like a normal price issue, a normal public issue after the book built portion, during which the issue price is determined. The concept of book building is relatively new in India. However, it is common practice in most developed countries. Okay, this is what book building. So, thank you, dear students. Let us start next session. In this session, we have covered what is statement in lieu of prospectus. Okay, and the statement in lieu of prospectus and book building. So, statement in lieu of prospectus, section 70 of the Companies Act ಏನು ಹೇಳುತ್ತೆ? The statement in lieu of prospectus ನ ಮೀನಿಂಗು, ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ ಯಾವಾಗ ಇಶ್ಯೂ ಮಾಡಲಾಗುತ್ತೆ ಅಂತಕ್ಕಂಥದ್ದು, ಮತ್ತೆ ಕಂಟೆಂಟ್ಸ್ ಏನಿರುತ್ತೆ ಸ್ಟೇಟ್ಮೆಂಟ್ ಇನ್ ಲೀವ್ ಆಫ್ ಪ್ರಾಸ್ಪೆಕ್ಟಸ್ನಲ್ಲಿ, ಮತ್ತೆ ಬುಕ್ ಬಿಲ್ಡಿಂಗ್ ಅಂದರೆ ಏನು ಅಂತಕ್ಕಂಥದ್ದು, ಅದರ ಅಸ್ತಿತ್ವ ಹೇಗಿದೆ, ಇಷ್ಟು ವಿಷಯವನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಥ್ಯಾಂಕ್ ಯು.